ಸರ್, ಈಗ ನಿಮ್ಮ ಮಗುವನ್ನ ಬಿಟ್ಟು ಇಷ್ಟು ದಿವಸ ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ಪ್ರತಿಷ್ಠಾಪನೆಗಾಗಿ ಶ್ರಮಿಸಿದ್ದೀರಿ ಸರ್. ಈ ಅವಕಾಶ ಸಿಕ್ಕಿದೆ, ಏನ್ ಹೇಳ್ತೀರಿ ಸರ್? ಇದೇನ್ ಹೇಳ ಸರ್, ಇದು ಇಂಥ ಭಾಗ್ಯ ಸಿಗುತ್ತೆ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಮೇಲೆ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತೀರ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು 7 ತಿಂಗಳಿಂದ ಒಂದು ರೂಮಿಂದ ಈಚೆಗೆ ಬಂದಿರ್ಲಿಲ್ಲ ಹೇಳ್ಬೇಕು ಅಂದ್ರೆ. ಈಗ ನಾನು ಈಚೆ ಬಂದ್ಮೇಲೆ ಇಷ್ಟು ಜನಕ್ಕೆ ಇದು ಇಷ್ಟು ಪ್ರೀತಿ ಇದೆ ಅಂತ ನೋಡಿದ್ರೆ ನನಗೆ ಏನೋ ನನ್ನ ಜೀವನ ಸಾರ್ಥಕ ಅಂತ ಅನಿಸ್ತಾ ಇದೆ. ಈ ಒಂದು ನನ್ನ ಈಗ ತಿಳಿದ ಮಟ್ಟಿಗೆ ಒಬ್ಬ ಶಿಲ್ಪಿಗೆ ಇಷ್ಟು ದೊಡ್ಡ ಗೌರವ ಸಿಕ್ಕಿದ್ದು ನಮ್ಮ ಭಾರತ ಇತಿಹಾಸದಲ್ಲಿ ಇದು ಒಂದು ತುಂಬಾ ಮುಖ್ಯವಾದ ಒಂದು ವಿಷಯ. ಈ ಒಂದು ಶಿಲ್ಪಕಲೆಗೆ ಇಷ್ಟು ಗೌರವ ಸಿಕ್ಕಿರೋದು, ನಮ್ಮ ಯುವಕರು ಸಹ ಒಂದು ಶಿಲ್ಪಕಲೆಯನ್ನ ಅಥವಾ ಯಾವುದೇ ಆದ ಕಲೆಯನ್ನ ಅವರು ಮನಸ್ಸಿಗೆ ತಗೊಂಡು ಒಂದು ಸಾಧನೆ ಮಾಡಲಿ ಅಂತ ಹೇಳ್ತೀನಿ. ಸರ್, ನೀವು ಯಾವತ್ತಾದ್ರೂ ನಿರೀಕ್ಷೆ ಮಾಡಿದ್ರ ಸರ್, ನೀವು ಕೆತ್ತುವಂತ ಶಿಲೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿ? ಸರ್, ಈಗ ನೋಡಿ, ಮೊದಲು 3 ಜನದಲ್ಲಿ ಒಬ್ರು ಸೆಲೆಕ್ಟ್ ಆಗಿದ್ವಲ್ಲ, ಅದೇ ಬಹಳ ತುಂಬಾ ಖುಷಿಯಾಗಿದ್ವಿ. ಬಟ್ ನಮ್ಮ ಕೈಯಲ್ಲಿ ಇದ್ದಂತ ಕೆಲಸಗಳು ಎಷ್ಟು ಚೆನ್ನಾಗಿ ಮಾಡಬಹುದು, ನಮ್ಮ ಉತ್ತರ ಭಾರತ, ದಕ್ಷಿಣ ಭಾರತ ಮತ್ತೆ ನಮ್ಮ ಭಾರತದ ಎಲ್ಲಾ ಶೈಲಿಗಳಲ್ಲಿ ಹೇಗೆ ನಾನು ಒಂದು ಪ್ರತಿಮೆ ನಿರ್ಮಾಣ ಮಾಡಬಹುದು, ಈ ರೀತಿ ಒಂದು ಯೋಚನೆಯಲ್ಲಿದ್ದೆ ನಾನು. ಯಾಕಂದ್ರೆ ನಾವು ಕರ್ನಾಟಕ ಶೈಲಿಯಲ್ಲಿ ಮಾಡಿದ್ರೆ ಉತ್ತರ ಭಾರತದಲ್ಲಿ ಕರೆಕ್ಟ್ ಆಗಲ್ಲ. ಸೊ ನಮಗೆ ಎಲ್ಲರಿಗೂ ಕರೆಕ್ಟ್ ಆಗುವಂತದ್ದು ಬೇಕಿತ್ತು. ಅದನ್ನ ನಾನೊಂದು ಹೊಸ ಕಂಪೋಸಿಷನ್ ಅಲ್ಲಿ ಆದಷ್ಟು ಟ್ರೈ ಮಾಡಿದೆ. ಕೊನೆಗೆ ರಾಮರ ಆಶೀರ್ವಾದ ಸೆಲೆಕ್ಟ್ ಆಗಿದೆ. ಏನ್ ಮಾಡೋದು ಸರ್, ನಮ್ಮ ಕರ್ನಾಟಕದ ಭಾಗ್ಯ, ನಮ್ಮೆಲ್ಲರ ಸೌಭಾಗ್ಯ, ಆಮೇಲೆ ನಿಮ್ಮೆಲ್ಲರ ಪ್ರೀತಿ. ಸರ್, ಇಡೀ ದೇಶದಲ್ಲೇ ನಿಮ್ಮನ್ನ ಗುರುತಿಡಿತಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಹೇಳಿದ್ನಲ್ಲ ಸರ್, ನನ್ನ ಇಷ್ಟು ಎಕ್ಸ್ಪೆಕ್ಟೇಷನ್ ನನ್ನ ಜೀವನದಲ್ಲಿ ಮಾಡಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ಈಚೆ ಬಂದಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಈಚೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ನನಗೆ. ನಾನು ಈಗ ಬಂದ್ಮೇಲೆ ನನ್ಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ಯಾಕೆ ಇಷ್ಟು ನೋಡಿ, ನಮ್ಮ ದೇಶದ ಜನತೆಗೆ ರಾಮನ ಮೇಲೆ ಇರೋ ಪ್ರೀತಿ ಗೊತ್ತಾಗ್ತಾ ಇದೆ. ಒಬ್ಬ ರಾಮನ ವಿಗ್ರಹ ಮಾಡಿದ ಶಿಲ್ಪಿ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದ್ರೆ ಅವ್ರ ಒಳಗಡೆ ರಾಮನಿಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಈ ಒಂದು ನಮ್ಮ ಇಷ್ಟು ವರ್ಷದ ಕಾತುರ, ನಮ್ಮ ಇಷ್ಟು ವರ್ಷದ ಒಂದು ಕಾದಿರುವಂತ ವಿಷಯದಿಂದ ನಾವು ರಾಮ ಎಷ್ಟು ಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು, ಅದು ಈಗ ನನಸಾಗಿದೆ. ಈ ಒಂದು ಕೆಲಸದಲ್ಲಿ ನನಗೆ ದೇವರ ಆಶೀರ್ವಾದ ಮಾಡಿದ್ರಲ್ಲ, ನನಗೆ ನಮ್ಮ ಪೂರ್ವಜರ ಪುಣ್ಯ. ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ರಾ? ಇಲ್ಲ, ನನಗೆ ವಿಷಯ ಗೊತ್ತಾದಂಗೆ ಅವ್ರಿಗೆ ಬಹಳ ಇಷ್ಟ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.